ಇನ್ನು ಕೇಂದ್ರ ಸಚಿವರಾಗಿರುವಂಥ ವಿ ಸೋಮಣ್ಣ ಅವರು ಕ್ಲೀನ್ ಚೀಟ್ ಅನ್ನು ಕೊಟ್ಟುಬಿಟ್ಟಿದ್ದಾರೆ ಸಿಟಿ ರವಿ ಅವರಿಗೆ. ಸಿಟಿ ರವಿ ಬುದ್ಧಿವಂತರು, ಹಾಗೆ ಮಾತನಾಡಿಲ್ಲ ಅಂತ ಸಚಿವ ಸೋಮಣ್ಣ ಅವರು ಹೇಳಿದ್ದಾರೆ. ಸಿಟಿ ರವಿ ಹಾಗೆ ಮಾತನಾಡಿದ್ದಾರೆ ಅನ್ನೋದನ್ನ ನಾನು ನಂಬಲ್ಲಪ್ಪ. ಸಿಟಿ ರವಿ ಅವರ ಪ್ರಕರಣ ತೀರ್ಮಾನ ಸಭಾಪತಿಗೆ ಬಿಟ್ಟಿದ್ದು ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಈ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ. ಸಿಟಿ ರವಿ ಏನ್ ಮಾಡಿದ್ದಾರೆ ಇಲ್ಲ ಅಂತ ತೀರ್ಮಾನ ಮಾಡೋರು ವಿಧಾನ ಪರಿಷತ್ತಿನ ಸಭಾಪತಿಗಳು ಎಷ್ಟು ಮಟ್ಟಿಗೆ ಅದು ಕಸ್ಟೋಡಿಯನ್ನ, ಅದೇ ರೀತಿ ಪಾರ್ಲಿಮೆಂಟ್ ನಲ್ಲಿ ನಮ್ಮ ಸ್ಪೀಕರ್ ಕೂಡ ಅಷ್ಟೇ ಕಸ್ಟೋಡಿಯನ್. ಅವ್ರ ತೀರ್ಮಾನ ಅವ್ರು ಏನ್ ಕೊಟ್ಟಿದ್ದಾರೆ ಇನ್ನೂ ರೂಲಿಂಗ್ ನಂಗೆ ಗೊತ್ತಿಲ್ಲ. ಆದ್ರೆ ಸಿಟಿ ರವಿ ಅವರು ಏನಾದ್ರು ಆ ರೀತಿ ಮಾತನಾಡಿದ್ದಾರೆ ಅನ್ನೋದು ಅದು ನನಗನ್ನಿಸ್ತದೆ ಆತ ಬುದ್ಧಿವಂತ ರಾಜಕಾರಣಿ, ಆ ಮಟ್ಟದಲ್ಲಿ ಮಾತಾಡ್ತಾನೆ ಅನ್ನೋದು ನನಗೆ ಗೊತ್ತಿಲ್ಲ. ಅದನ್ನು ತೀರ್ಮಾನ ಮಾಡಬೇಕಾದವರು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಮಾಡ್ತಾರೆ. ಅದಾದ್ಮೇಲೆ ಅವ್ರು ಕರ್ಕೊಂಡೋಗಿ ಮಾನಸಿಕ ಹಿಂಸೆ ಇದೆಯಲ್ಲ, ಅದು ಯಾವುದೇ ನಾಗರಿಕ ಸರ್ಕಾರಕ್ಕೆ ಗೌರವ ತರೋದು. ಒಂದು ಸತ್ಯ ರೀ, ಇದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಮಾತುಗಳು. ಅವ್ರು ಹೇಳ್ತಾ ಇರುವಂಥದ್ದು ಬುದ್ಧಿವಂತರು ಹಾಗೆ ಮಾತನಾಡಲ್ಲ ಅಂತ ನನಗೆ ಅನಿಸುತ್ತೆ ಅನ್ನುವಂಥದ್ದನ್ನ ವಿ ಸೋಮಣ್ಣ ಹೇಳ್ತಾ ಇದ್ದಾರೆ. ಜೊತೆಗೆ ಎಲ್ಲವೂ ಕೂಡ ಕಸ್ಟೋಡಿಯನ್ ಸಭಾಪತಿಗಳಾಗಿರೋದ್ರಿಂದ ಅವರ ತೀರ್ಮಾನವೇ ಅಲ್ಲಿ ಅಂತಿಮವಾಗಿರುತ್ತೆ. ಸೊ ಹಾಗಾಗಿ ಸಿಟಿ ರವಿ ಅವರ ಪ್ರಕರಣದ ಬಗ್ಗೆ ಈಗ ಹಲವು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಸೋಮಣ್ಣ ಅವರ ಹೇಳಿಕೆ ಕೂಡ ಈಗ ಸೇರಿಕೊಂಡಿದೆ.